ರಂಗನ್ ಬಗ್ಗೆ ಗೊತ್ತಿದೆ ಅಲ್ವಾ, ಬರ್ತನ್ ಬಿಡ್ರಿ. ನಾನು ಅವ್ರಿಗೆ ವಿಷಯ ತಿಳಿಸ್ಬಿಡ್ ಬಾ ಅಂತ ಹೇಳ್ದೆ. ಅಲ್ಲೇ ಮಾತಾಡ್ತಾ ನಿಂತ್ಕೊಂಡು ನಾನು ಹೇಳಿದನ್ ಮರ್ತು ಹೋಗಿದ್ದಾನೆ ಅನ್ಸುತ್ತೆ. ಅಪ್ಪ, ದೇವು ಮನ್ಸು ಬೆಣ್ಣೆ ಇದ್ದ ಹಾಗೆ, ಒಳ್ಳೆ ಹುಡುಗಿನೇ ಆಯ್ಕೆ ಮಾಡಿರ್ತಾನೆ. ಅದನ್ನೇ ಡಿಸ್ಕಸ್ ಮಾಡ್ತಿದ್ದೀರಾ? ಕ್ಯಾರಿ ಆನ್. ತಗೊಂಡ್ ಬಂದೆ ಯಜಮಾನ್ರೆ. ಅವ್ರ ಮನೆಯಿಂದ ಏನ್ ತಗೊಂಡ್ ಬಂದ್ಯೋ ನೀನು? ಗೊತ್ತಾಗದೆ ಇರೋ ಹಾಗೆ ದೇವಾಂಶನೇ ಇಷ್ಟಪಡ್ತಿರೋ ಹುಡುಗಿ ಫೋಟೋ ತಗೊಂಬಂದೆ ಅಮ್ಮವ್ರೆ. ಎಲ್ಲಿದೆಯೋ ಹೇಳು. ಫೋನಲ್ಲೇ ಇದೆ ಯಜಮಾನ್ರೆ. ಫೋಟೋ ಅಂದೆ? ಫೋಟೋ ಫೋನಲ್ಲಿದೆ ಅಮ್ಮವ್ರೆ. ಎತ್ಕೊಂಡ್ ಬಂದಿರೋದು ಅಂದ್ರೆ ಮೊಬೈಲ್ ಅಲ್ಲಿ ಫೋಟೋ ತಗೊಂಡ್ ಬಂದಿದ್ದೀನಿ ಅಂತ ಇವನ ಅರ್ಥ. ಇವನ್ ಮಾತು. ನೋಡಿ ಯಜಮಾನ್ರೆ. ನೋಡಮ್ಮ. ಅಲ್ಲಿವರೆಗೂ ಬಂದು ಯಾಕ್ ನೋಡ್ಬೇಕ್ ಮಾವ? ಹೇಗೋ ಅವಳು ನನ್ನ ಹತ್ರ ಬರ್ಲೇಬೇಕಲ್ವಾ ಮದ್ವೆ ಆದ್ಮೇಲೆ. ಯಾಕ್ರೋ ಹೀಗ್ ನಿಂತಿದ್ದೀರಾ? ಶ್ರೇಯಾ ಅಮ್ಮವ್ರ ಫೋಟೋ ತಗೊಂಬಂದೆ ಅಮ್ಮವ್ರೆ. ಹೌದಾ? ಹೌದು ಅಜ್ಜಿ. ದೇವಾಂಶ್, ನಿನ್ನ ಸೆಲೆಕ್ಷನ್ ಸೂಪರ್. ಲೋ, ನೀನ್ಯಾಕೋ ತೋರಿಸ್ದೆ? ನಾನೇ ಫೋಟೋ ಕ್ಯಾಪ್ಚರ್ ಮಾಡಿ ಮನೆಯವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೆ ಕಣೋ. ನೀನ್ ತೆಗಿಯೋ ಫೋಟೋಸ್ ಅಲ್ಲಿ ಸರಿಯಾಗಿ ಮುಖಾನೇ ಕಾಣಲ್ಲ. ದಶರಥ, ಕೊಡಿಲಿ ನೋಡ್ತೀನಿ. ಇಂದು ಕುಡಿಲಿ ನನ್ಗೆ. ಅಯ್ಯೋ, ನೋಡ್ಕೊಡು ಫಸ್ಟ್. ನೋಡ್ಕೊಡ್ತೀನಿ. ಯಾಕ್ ಶಾಕ್ ಅದೇ ದೇವಾಂಶ್? ಈಗಿಷ್ಟ ಆಗ್ತಿಲ್ವಾ? ನಿನಗಿಂತ ಲಕ್ಷಣವಾಗಿದ್ದಾಳೆ ಊರ್ಮಿಳಾ. ರಂಗ, ಇವ್ರಿಗೆಲ್ಲ ನೀನ್ ಈ ಫೋಟೋ ತೋರಿಸ್ದ್ಯಾ? ಯಾಕಣ್ಣ ನಾನ್ ಬೇರೆ ಹುಡುಗಿ ಫೋಟೋ ತೆಗ್ದಿರೋ ತರ ಮಾತಾಡ್ತಿದ್ದೀರಾ? ಹುಡುಗಿ ಫೋಟೋ ಎಲ್ಲೋ ತೆಗ್ದಿದ್ಯಾ? ಗುಂಡನ್ ಫೋಟೋ ತೆಗ್ದಿದ್ಯಾ? ನೋಡು. ಇದವ್ರ ತಮ್ಮ ಮಾರುತಿ. ಶ್ರೇಯಾ ಅವ್ರ ಫೋಟೋ ಅಮ್ಮವರೆಲ್ಲ ನೋಡಿದ್ರು. ತೆಗ್ದಿದ್ದೀನಿ ಅಣ್ಣ, ಆ ಫೋನಲ್ಲಿ ಸರಿಯಾಗಿ ನೋಡಿ. ಇಲ್ವೋ? ನನ್ನ ಕೈಯಿಂದ ಕಿತ್ಕೊಂಡೆಲ್ಲೋ, ಆಗ ಡಿಲೀಟ್ ಆಗಿರ್ಬೇಕು. ಹೌದು. ಅವಳ ಫೋಟೋನೇ ಇಲ್ಲಿ 10 ನಿಮಿಷ ಉಳಿಲಿಲ್ಲ. ಅಂಥದ್ರಲ್ಲಿ ಅವಳಿ ಮನೆಗ್ ಬಂದು ಸಂಸಾರ ಮಾಡ್ತಾಳ? ಮಾಡ್ಬೇಕಮ್ಮ. ಯಾಕೆ ಅಂದ್ರೆ ಈ ಮನೆಗೆ ಸೊಸೆ ಅಗತ್ಯ ತುಂಬಾ ಇದೆ. ಹಾಗಾದ್ರೆ ನಾನೇನು? ಅಮ್ಮ ಅದ್ಕೆ. ಹೌದು, ಅಣ್ಣನ್ಗೆ ಎಲ್ಲ ನೀವೇ. ಚೆನ್ನಾಗಿ ಹೇಳಿದೆ ಕಂದ. ದಶರಥ, ಶಾಸ್ತ್ರಿಗಳನ್ನ ಜಾನಕಿರಾಮ್ ಅವ್ರ ಮನೆ ಕಳಿಸು. ಆಗ್ಲಿ ಅಮ್ಮ. ಶುಂಠಿ ಹಾಕಿದ್ರ? ಹೌದು ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಒಳ್ಳೆ ಸುದ್ದಿ ಏನಾದ್ರೂ ಇದ್ಯಾ? ಯಾಕಿಲ್ಲಮ್ಮ, ನಿಮ್ಮ ಮೊಮ್ಮಗಳಿಗೆ ಫಸ್ಟ್ ಕ್ಲಾಸ್ ಸಂಬಂಧ ಬಂದಿದೆ. ನಮಸ್ಕಾರ ಶಾಸ್ತ್ರಿಗಳೇ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಿಮಗ್ ಬುದ್ಧಿ ಬೇಡವಾ? ನನ್ ಮೊಮ್ಮಗಳಿಗೆ ಒಳ್ಳೆ ಸಂಬಂಧ ತೋರಿಸ್ತೀನಿ ಅಂತ ಬಂದು ಇವಳಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ. ಮದುವೆ ವಯಸ್ಸಿನ ಹುಡುಗಿಗೆ ಇನ್ ಹೇಗೆ ಆಶೀರ್ವಾದ ಮಾಡ್ಬೇಕು? ಇನ್ 6 ತಿಂಗಳೊಳಗೆ ವೈದೇಹಿ ಕೂಡ ತನ್ನ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಅಷ್ಟಕ್ಕೂ ಶ್ರೇಯಾಗ್ ಬಂದಿರೋ ಸಂಬಂಧ ಅವ್ರ ಮನೆತನದ ಬಗ್ಗೆ ಏನು ಹೇಳಲಿಲ್ಲ. ನಿಮ್ಗೆ ಯಾರಿಗೂ ಇದುವರೆಗೂ ಹಾರ್ಟ್ ಸಮಸ್ಯೆ ಆಗ್ಲಿ, ಮೂರ್ಛೆ ಹೋಗೋದಾಗ್ಲಿ, ಈ ತರ ಯಾವ ಸಮಸ್ಯೆನೂ ಇಲ್ಲ ತಾನೆ? ನಿಮ್ ಬಾಯಿಗೆ ಉಪ್ಪು ಹಾಕ.
ಏನ್ ಹಾಗ್ ಮಾತಾಡ್ತೀರಾ? ಗಟ್ಮುಟ್ಟಾಗಿಲ್ವಾ? ನನ್ ಸೊಸೆ ಮಿಥಾಲಿ ರಾಜ್ ತರ, ನನ್ ಮಗ ವಿರಾಟ್ ಕೊಹ್ಲಿ ತರ, ನಾನ್ PT ಉಷನ್ ತರ ಇದ್ರು ಅಡ್ಬಾಯ್ ಹಾಕ್ತಾ ಇದೀರಲ್ಲ ನೀವು. ಜಾನಕಿ ಸಾಹೇಬ್ರೆ, ನಿಮ್ ತಾಯಿಗೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಬಂದ ವಿಷಯ ನಿಮ್ಗೆ ಪಟ ಪಟ ಅಂತ ಹೇಳಿ ಮುಗಿಸ್ತೀನಿ. ಅಮ್ಮ, ಒಳ್ಳೆ ವಿಷಯ ಹೇಳಕ್ ಬಂದಿರೋ ಶಾಸ್ತ್ರಿಗಳಿಗೆ ಮಾತಾಡೋದಕ್ ಬಿಡು. ನಾಳೆ ನೀನ್ ಹೋದ್ರೆ ಕಾರ್ಯ ಮಾಡ್ಸೋದ್ ಇವ್ರೆ. ಹೊರಗೆ ನೀನು ಹುಷು ಹುಷು ಅಂತಂದ್ರು ಒಳಗೊಳಗೆ ಖುಷಿ ಪಡ್ತಿರ್ತಿ ಅಂತ ನಂಗೆ ಗೊತ್ತು ಕಣೆ. ಅತ್ತೆ 100 ಕಾಲ ಬದುಕ್ಲಿ ಅನ್ನೋ ಸೊಸೆ ಈ ಕಲಿಗಾಲದಲ್ಲಿ ಯಾರು ಇರ್ತಾರ ಹೇಳು? ಸ್ವಲ್ಪ ಸುಮ್ನಿರು, ಶಾಸ್ತ್ರಿಗಳು ಮಾತಾಡೋದಕ್ ಬಿಡು. ಹಾ ಸರಿ ಸರಿ. ಜಾನಕಿ ಸಾಹೇಬ್ರೆ, ನಮ್ಮೆಲ್ಲರಿಗೂ ನೀವು ಧರ್ಮಕ್ಕೆ ಎಷ್ಟು ಬೆಲೆ ಕೊಡ್ತೀರಾ ಅಂತ ಗೊತ್ತಿದೆ. ಈ ಕಾರಣಕ್ಕೆ ಆ ಶ್ರೀರಾಮಚಂದ್ರ ತನ್ನ ಹೋಲ್ಕೆನೆ ಇರುವಂತ ಒಬ್ಬ ಒಳ್ಳೆ ಹುಡುಗನ್ನ ನಿಮ್ ಮನೆಗೆ ಅಳಿಯ ಆಗೋ ಹಾಗೆ ಮಾಡ್ತಿದ್ದಾನೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅದೇ ಸಾಹೇಬ್ರೆ, 10 ತಲೆಮಾರ್ಗ ಆಗೋ ಶಾಸ್ತಿ ಇರೋ ನಮ್ ದಶರಥ ರಾಮ್ ಅವರ ಚಿಕ್ಕ ಮಗ ದೇವಾಂಶ್ ಅಂತ. ನಿಮ್ ಮಗಳು ಶ್ರೇಯಾ ನೋಡಿ ಮದುವೆ ಆದ್ರೆ ನಾನು ಇವಳು ಮಾತ್ರ ಆಗೋದು, ಬೇರೆ ಯಾರನ್ನೂ ಆಗಲ್ಲ ಅಂತ ಹೇಳಿದ್ರಂತೆ. ಅವ್ರ ತಂದೆ ತಾಯಿ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನಮ್ಮ ಮನೆಯವರೆಲ್ಲ ಹುಡುಗಿ ನೋಡಕ್ ಬರ್ತಿದೀವಿ ಅಂತ ನನಗೆ ನಿಮ್ಗೆ ಹೇಳಕ್ ಹೇಳಿದ್ರು. ಇದ್ರ ಮೇಲೆ ನಿಮ್ ಇಷ್ಟ. ನೀವು ನಮಗೆ ಸಂತೋಷದ ವಿಷಯನ ಹೇಳಿ, ನಮ್ಮಿಷ್ಟ ಅಂತ ಅಂದ್ರೆ ಹೇಗೆ ಶಾಸ್ತ್ರಿಗಳೇ? ಶ್ರೀಮಂತರು ನನ್ ಮಗಳನ್ನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದಾರಾ? ಏನ್ ಅನ್ಕೊಂಡಿದ್ಯೆ ನನ್ ಮೊಮ್ಮಗಳಂದ್ರೆ? ಆ ಹುಡ್ಗ ಶ್ರೀಯನ್ ಮದ್ವೆ ಮಾಡ್ಕೋತೀನಿ ಅಂತಂದ್ರೆ ಅವನ್ದೆಂತ ಒಳ್ಳೆ ಜಾತಕ ಇರ್ಬೇಡ ಹೇಳು. ಹೋಗ್ಲಿ ಬಿಡು, ಪೀಡೆ ಬಾ ಶ್ರೀಯಾ, ಬಾ 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 ಬಾ. ನಮ್ಮೂರಿನ ಮಹಾರಾಣಿ ಬಂದೇ ಬಿಟ್ರು, ಎಲ್ರು ನೋಡಿ. ನಿನ್ಗೊಂದು ಒಳ್ಳೆ ಸಂಬಂಧ ಬಂದಿದೆ. ಮೊದ್ಲು ಶಾಸ್ತ್ರಿಗಳ ಆಶೀರ್ವಾದ ತಗೋ. ಕೈ ತೊಳ್ಕೊಂಡಿಲ್ಲ ಅಮ್ಮ, ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಈ ಕಾಲದಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೇದಮ್ಮ. ನಾನ್ ಬರ್ತೀನಿ ಸಾಹೇಬ್ರೆ. ಈ ವಿಷಯವಾಗಿ ನನ್ನ ಫೋನ್ ಆದ್ರೂ ಮಾಡಿ, ಇಲ್ಲ ನನ್ನ ವಾಟ್ಸಪ್ಗೆ ನೀವು ಥಮ್ಸ್ ಅಪ್ ಇಲ್ಲ ಥಮ್ಸ್ ಡೌನ್ ಅಂತ ಒಂದ್ ಮೆಸೇಜ್ ಹಾಕ್ಬಿಡಿ ಸಾಕು. ಬರ್ತೀನಿ ಸಾಹೇಬ್ರೆ, ಬರ್ತೀನಿ ತಾಯಿ. ಆ ಶ್ರೀಯಾ, ನಿನ್ನ ಮದ್ವೆ ಮಾಡ್ಕೊಳ್ಳೋನು ಮಹಾರಾಜ ಅಂತೆ. ಹಾಗೆ ಹೇಳ್ತಿದ್ಯಲ್ಲೇ. ಏ ಸುನಂದ, ಅವಳ ಬಾಯಿಗೆ ಯಾವ್ದಾದ್ರು ಸ್ವೀಟೋ ಅಥವಾ ಸಕ್ಕರೆ ತಿನ್ಸಿ ಹೇಳ್ಬಾರ್ದಾ? ಸರಿ ಅತ್ತೆ, ನೀವು ಶ್ರೇಯಾ ಹತ್ರ ಒಂದ್ಸಲ. ಹೇಳಾಯ್ತಲ್ಲ, ಸಂಬಂಧ ಬಂದಿದೆ, ಮಾತುಕತೆಗೆ ಅವರು ಬರ್ತಾ ಇದ್ದಾರೆ. ಅಭ್ಯಂತರ ಮತ್ತೆ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ನಿಂಗೆ ನನ್ ದೃಷ್ಟಿನೇ ಬೀಳತ್ತೆ. ಎಷ್ಟ್ ಅದೃಷ್ಟ ಮಾಡಿದ್ಯಾ ನೀನು. ಹಾ, ನನ್ ಮೊಮ್ಮಗಳ ಕಡೆ ನೀನು, ಅದಕ್ಕೆ ಹೀಗೆ. ನಾನು ಇಷ್ಟ ಬೇಗ ಮದ್ವೆ ಆಗಲ್ಲ ಅಂತ ಹೇಳಿದ್ನಲ್ಲ. ಒಳ್ಳೆ ಸಂಬಂಧ ಶ್ರೇಯಾ, ಆದ್ರೂ ಸರಿ, ನಂಗ್ ಬೇಡ. ಹಾಗಾದ್ರೆ ಅಪ್ಪಂಗೆ ಹೇಳ್ಬಿಡ್ಲಾ? ಮಾರುತಿ, ನೀನ್ ಒಳಗ್ ಹೋಗು. ಶ್ರೇಯಾ ನೋಡಕ್ ಬರ್ತಿರೋರು ಎಷ್ಟು ದೊಡ್ಡ ಮನುಷ್ಯರು ಅನ್ನೋದನ್ನ ನಾನ್ ಹೇಳಿ ಒಪ್ಪಿಸ್ತೀನಿ. ಅಕ್ಕ, ಮಹಾರಾಜರ ಬಗ್ಗೆ ನಾವು ಬರೀ ಬುಕ್ಕಲ್ಲಿ ಓದಿದೀವಕ್ಕ. ಅವ್ರ ಮನೇಲಿ ಕೆಲಸ ಮಾಡೋರು ಕೂಡ ನಮ್ ಜೊತೆ ಮಾತಾಡ್ತಾರೋ ಇಲ್ವೋ ಅಂತ ಅನ್ಕೋತಾ ಇದ್ವಿ. ಅಂತದ್ರಲ್ಲಿ ಇವಳಿಗೆ ಎಂತ ಅದೃಷ್ಟ ಬಂದಿದೆ. ನನ್ಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ವೈದೇಹಿ ಅಕ್ಕ ಮಾಡ್ಕೋತಾಳೆ. ಮಾರುತಿ, ಜೋಕ್ ಅಕ್ಕ. ಹೀಗೆ ಹೇಳಿದ್ರೆ ಮಾತ್ರ ಶ್ರೀಯಕ್ಕಂಗ ಅರ್ಥ ಆಗೋದು. ಲೋ ನಿನ್ನ, ಅಯ್ಯೋ ದೇವ್ರೆ. ಅಕ್ಕ, ನಾನು ಸಿನಿಮಾ ಹೀರೋಯಿನ್ ಆಗ್ಬೇಕು, ಅದು ನನ್ ಕನ್ಸು. ಶ್ರೇಯಾ, ಅಪ್ಪಂಗೆ ಇದನ್ ಹೇಳಕ್ ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ಇಷ್ಟಪಟ್ಟವನು ನಿನ್ನ ಆಸೆ ಈಡೇರಿಸ್ತಾನೋ ಇಲ್ವೋ ನೋಡೋಣ. ಹೇ ಮೈಕಲ್, ಲಿಸನ್. ನಾನು ವಾಪಸ್ ಅಲ್ಲಿಗೆ ಬರೋಕೆ
ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಯಾಕಂದ್ರೆ ನನ್ ಪ್ರೀತಿಸಿರೋ ಹುಡುಗಿನ ಮದ್ವೆ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಕಣೋ. ಯಾ ಏನ್ ಲೆಕ್ಕ ಮಾಡ್ತಿದ್ಯಾ ಮಾರುತಿ? ನಂಗೂ ಸ್ವಲ್ಪ ಪಂಚಾಂಗ ನೋಡಕ್ ಬರತ್ತಕ್ಕ. ನನ್ ಪ್ರಕಾರ ಫಸ್ಟ್ ನೀನೇ ಮದ್ವೆ ಆಗೋದು. ಕುಜ ರವಿ ಬೆನ್ತಟ್ಟಿ ಚಂದ್ರನ್ ಮೀಟ್ ಮಾಡಕ್ ಹೇಳಿದಾನೆ. ಅಲ್ಲಿ ಗುರುಸ್ಥಾನ ಚೆನ್ನಾಗಿದೆ ಗೊತ್ತಾ ಅಕ್ಕ? ಸಂಬಂಧ ಬಂದಿರೋದು ಶ್ರೀಯಾಗೆ, ನನಗಲ್ಲ. ಅಕ್ಕ, ಮದ್ವೆ ಬ್ರೋಕರು ಕೋದಂಡ್ ಶಾಸ್ತ್ರಿಗಳು ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದು ಯಾರಿಗೆ? ನನಗೆ. ಮದ್ವೆ ಆಗೋದ್ ಯಾರಿಗೆ? ನನಗೆ. ನೋಡ್ದ್ಯಾ ಜ್ಯೋತಿಷ ಹೇಗೆ ಹೇಳ್ದೆ? ಮಾರುತಿ, ನಿನ್ ತೂಕ ಒಂದೇ ಅಲ್ಲ, ನಿನ್ ಬುದ್ಧಿವಂತಿಕೆಗೂ ನಾನ್ ಸಮ ಅಲ್ಲ. ನಡಿ. ಹೇ ಮೈಕಲ್, ಬಂದ್ಲು ಅನ್ಸತ್ತೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಕ್ಕ, ಇನ್ನೊಂದ್ ವಿಷಯ ಏನಂದ್ರೆ, ಏನು? ಈಗ ಫೋಟೋದವ್ರು ಕೂಡ ಅವ್ರ ಮನೇಲಿ ನಿನ್ ಬಗ್ಗೆ ಹೇಳಿದಾರಲ್ವಕ್ಕ, ಅವ್ರ ಮನೇಲಿ ಏನಾರು ಒಪ್ಕೊಂಡ್ರು ಅನ್ಕೋ. ಅಗರ್ಬತ್ತಿ ಬಂದಿದ್ದಾಳೆ, ಆದ್ರೆ ಇಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿದೆ ಅಗರ್ಬತ್ತಿ? ಆಗ ರಾಜ್ರ ಫ್ಯಾಮಿಲಿ ನಮ್ ಮನೆಗ್ ಫಸ್ಟ್ ಬರ್ತಾರೋ ಇಲ್ಲ ಡ್ರೈವರ್ ಮನೆಯವ್ರು ನಮ್ ಮನೆಗ್ ಫಸ್ಟ್ ಬರ್ತಾರ ನೋಡ್ಬೇಕು. ಏನ್ ವೈದೇಹಿ, ಅಲ್ಲ ನೀನೊಬ್ಬ ಕಾರ್ ಡ್ರೈವರ್ನ ಇಷ್ಟಪಟ್ಟು ಪ್ರೀತಿಸ್ತಿದ್ಯಾ ಅಂತ ಅಪ್ಪ ಕೇಳಿದ್ರೆ ಅವ್ರಿಗೇನೋ ಒಂದು ಹೇಳೊಪ್ಪಿಸ್ಬೇಕು. ಅದನ್ನ ನಾನ್ ನೋಡ್ಕೋತೀನಿ ಬಿಡು, ಯಾಕಂದ್ರೆ ಪ್ರೀತಿ ದೊಡ್ಡದು. ಬಾ. ನೋಡೋಕ್ ಸಣ್ಣಗೆ ಇದ್ರು ತುಂಬಾನೇ ಭಾರ ಐತ್ಯಾ. ಏನ್ ತಿಂತೀಯಾ? ಸಿಕ್ಕಿದನ್ನೆಲ್ಲ ತಿಂತೀನಿ. ಸೋ ಕ್ಯೂಟ್. ಏ ಅಕ್ಕ, ಏನಕ್ಕ ಹಾಗೆ ನೋಡ್ತಾ ಇದೀಯಾ? ಇವ್ರು ನನಗೆ ಏನನ್ನ ಮಾಡ್ತಿದ್ದಾರೆ. ಬಾ ಹೆಲ್ಪ್ ಮಾಡಕ್ಕ ಪ್ಲೀಸ್. ಅಕ್ಕ ಪ್ಲೀಸ್, ಅಕ್ಕ ಬಾರಕ್ಕ. ಅಕ್ಕ ಪ್ಲೀಸ್ ನೋಡಿ, ಬಿಡ್ರಿ. ದಯವಿಟ್ಟು ನನ್ನ ತಮ್ಮನ್ ಬಿಡಿ. ಬಿಡಿ. ಗುಂಡಣ್ಣನ ಮಾರುತಿ, ನಿಂಗೇನೋ ಆಗಿಲ್ಲ ಅಲ್ವಾ? ಬೆಳಗ್ಗೆ ತಿಂದಿದ್ ಮೊಸರನ್ನೆಲ್ಲ ಎಲ್ಲಿ ವಾಂತಿ ಮಾಡ್ಕೋತೀನಿ ಅಂತ ಭಯ ಆಯ್ತಕ್ಕ. ಯಾಕ್ರಿ ನನ್ನ ತಮ್ಮನ್ ಹಾಗೆ ಹಿಡ್ಕೊಂಡ್ರಿ? ಸಾರಿ, ನೀನು ಅನ್ಕೊಂಡೆ. ಹಾ, ಹಾಗಾದ್ರೆ ಅಕ್ಕಂಗೂ ಹೀಗೆ ಮಾಡ್ತಿದ್ರಾ? ಅಂದ್ರೆ ಐ ಮೀನ್ ಬಂದಿದ್ದಾಳೇನೋ ನೋಡೋಣ ಅಂತ ಸ್ವಲ್ಪ ಸ್ಪೀಡಾಗಿ ಬಂದ್ಬಿಟ್ಟೆ.
ಕಲ್ಲೆಡು ಬಿದ್ದೆ. ಗೊತ್ತಾಗ್ದೆ ನೀ ನನಗೆ ಡ್ಯಾಶ್ ಹೊಡೆದೆ. ಇನ್ನೊಂದ್ ಸ್ವಲ್ಪ ತಾಗಿದ್ರೆ ನಾನ್ ಸತ್ತೋಗ್ತಿದ್ದೆ ಅಷ್ಟೇ. ಏನ್ ನೋಡ್ಬೇಕು ಅಂತ ಬಂದ್ರಿ? ಇದಕ್ ನೀನೇ ಕಾರಣ. ನೀನ್ ಬಂದೆ ಅಂತ ಇವ್ರು ಓಡಾಡ್ಕೊಂಡ್ ಬಂದು ನನ್ನನ್ ಹಿಡ್ಕೊಂಡ್ ಮುತ್ಕೊಟ್ರು. ಕರೆಕ್ಟ್. ನನ್ ಪಾಡಿಗೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ನಿನ್ ಪರಿಮಳ ಹಾಗೆ ನಿಧಾನವಾಗಿ ನನ್ನ ನಿನ್ ಕಡೆ ಕರ್ಕೊಂಡ್ ಬಂತು. ಇದಕ್ಕೇನ್ ಕಮ್ಮಿ ಇಲ್ಲ. ಹೇಗೆ? ಇವಾಗ ಹೇಗೆ ಅಂತ ತೋರಿಸ್ಬೇಕಾ? ನೀ ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ಸೆಂಟ್ ಸ್ಮೆಲ್ ಅಂದ್ರೆ ಸುಗಂಧ ಭರಿತವಾದ ಪರಿಮಳ ಬರುತ್ತೆ ಗೊತ್ತಾ? ನಮ್ಮ ಅಕ್ಕ ಸೆಂಟ್ ಹಾಕಲ್ಲ. ಬ್ಯಾಗಲ್ಲಿ ಅಗರಬತ್ತಿಗಳಿದೆ, ಅದರ ಎಫೆಕ್ಟು. ಹೋಗೋಣ ಬರಕ್ಕ, ಲೇಟ್ ಆಗ್ತಿದೆ. ಹೌದು, ನಾವ್ ಹೋಗ್ಬೇಕು. ಸರಿ. ಮಧ್ಯದಲ್ಲಿ ಮಂಗಳಮ್ಮನ ಅಂಗಡಿಗೆ 3 ಪ್ಯಾಕೆಟ್ ಅಗರಬತ್ತಿ ಕೊಟ್ಟು ಅಲ್ಲಿಂದ ತಕ್ಷಣ ಮನೆಗೆ ಹೋಗ್ಬೇಕು. ಆ ಡೀಟೇಲ್ಸ್ ಎಲ್ಲ ಇವ್ರ ಹತ್ರ ನೀನ್ ಯಾಕೆ ಹೇಳ್ತಿದ್ಯಾ ಅಕ್ಕ? ಬಾ ಬಾ. ಒಂದ್ ನಿಮಿಷ. ನನ್ನೇ ದುಃಖ. ಅಂದ್ರೆ ಅದು ಮದ್ವೆ ಅಥವಾ ಎಂಗೇಜ್ಮೆಂಟ್ ಆಗದೆ ಇಷ್ಟ ಹತ್ರ ಬಂದು ನಿಂತ್ಕೋಬಾರ್ದು ಫೋಟೋಗ್ರಾಫರ್. ಬಾ ಅಕ್ಕ. ಫಿಕ್ಸ್ ಆಗುತ್ತೆ, ನೀನೇ ನೋಡ್ತಾ ಇರು. ಇವಳ ಫೋಟೋನ ಮನೆಯವರೆಲ್ಲ ನೋಡಿ ಹುಡುಗಿ ಲಕ್ಷಣವಾಗಿದ್ದಾಳೆ ಅಂತ ಹೇಳಿದ್ದಾರೆ. ನಾವ್ ಫೋಟೋ ಯಾವಾಗ ಕೊಟ್ಟಿದ್ವಿ ಮಾರುತಿ? ಇಂಕು ಮಜ್ಜಿಗೆ ಬಣ್ಣ ಇದು ಮೆತ್ಕೊಂಡಾಗ ಫೋಟೋ ತಕೊಂಡಿದ್ರಲ್ಲ ಅವರು, ಅದನ್ನ ತೋರ್ಸಿರ್ಬೇಕಕ್ಕ. ಅದ್ರಲ್ಲಿ ನನ್ ಮುಖ ಕಾಣಿಸಿರತ್ತೆ ಅಂತ್ಯಾ? ಕಿವಿ ಒಂದ್ ಕಾಣಿಸಿದ್ರೆ ಸಾಕು. ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ನಿಂದು ಅದೇ ತರ ಲವ್ ಸ್ಟೋರಿ ಅಕ್ಕ. ನೀನ್ ಹಾಗೆಲ್ಲ ಹೇಳಿದ್ರೆ ನನಗ್ ನಾಚಿಕೆ ಆಗುತ್ತೆ ಮಾರುತಿ. ನೀನೋ ನಿನ್ ನಾಚಿಕೆನೋ ದೇವ್ರಿಗೆ ಪ್ರೀತಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ರಿ ಕಿಸ್ಮಿ ಎತ್ತಿದ್ದೀರಾ? ನಮ್ದು ಮರ್ಯಾದಸ್ಥರು ಕುಟುಂಬ. ಅವ್ರೇನ್ ಹೇಳಿದ್ರು ಮಾರುತಿ? ಬೇಡ ಬಿಡು, ಅದಕ್ಕೆ ನಿನ್ ರಿಯಾಕ್ಷನ್ ಹೇಗಿರುತ್ತೋ ಏನೋ ಅಕ್ಕ. ಸಾರಿ ಮಿಸ್ಟರ್ ಗುಂಡಣ್ಣ, ನನಗ್ ಗೊತ್ತಿರೋ ಇಂಗ್ಲಿಷಲ್ಲಿ ಸ್ವಲ್ಪ ತಪ್ಪಿರುತ್ತೆ ಪ್ರಭುಗಳೇ, ನನ್ನ ಕ್ಷಮಿಸಿ. ಫ್ಯಾಮಿಲಿ ಕೆ ಸಾಥ್ ಇಫ್ತಿಯಾರ್. ಶುಕ್ರಿಯಾ. ನಮಸ್ತೆ. ಜೈ ಹಿಂದ್. ಜೈ ಹಿಂದ್. ಅಯ್ಯೋ, ಎಲ್ಲದಕ್ಕೂ ಅಷ್ಟು ಎಕ್ಸೈಟ್ ಆಗ್ಬಿಡಕ್ಕ. ಬಾ ಹೋಗೋಣ, ಬಾ. ಅಯ್ಯೋ, ಕೈ ಇಳ್ಸಕ್ಕ. ರಂಗಾ, ರಂಗಾ. ಬಂದೆ ಅಮ್ಮೋರೆ. ಲಕ್ಕಿ ಹಣ್ಣನ್ ಕರ್ಕೊಂಡ್ ಬರ್ತಿದ್ದೆ. ಊರ್ಮಿಳಾ ಬರಲ್ಲ ಅಂದೆ? ಬಂದ್ರೆ ಅಟ್ಲೀಸ್ಟ್ ನಾನು ಈ ಮನೆಗೆ ಸೊಸೆ ಅಂತ ಗೊತ್ತಾಗುತ್ತಲ್ಲ. ರಂಗ, ಸ್ವೀಟ್ಸು ಹಣ್ಣು ಎಲ್ಲ ತಗೊಂಡಿದ್ಯಾ ತಾನೆ? ಕಾರಲ್ಲಿ ಇಟ್ಟಾಯ್ತು ಅಮ್ಮೋರೆ. ನಾವ್ ಹೋಗ್ತಿರೋದು ಅವ್ರಿಗೆ ಹೇಳಿದಿರಾ? ನಾನ್ ಶಾಸ್ತ್ರಿಗಳಿಗೆ ಹೇಳಿದಿನಮ್ಮ, ನಾವು ಹೋಗೋದೊಂದೇ ಬಾಕಿ. ಬನ್ನಿ. ಹೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? 2 minutes ಲೇಟ್ ಆಯ್ತು ಅಷ್ಟೇ. ಎಲ್ಲಿಗೆ ಹೋಗ್ತಿದ್ಯಾ? ಶ್ರೇಯಾ ಮನೆಗೆ. ಯಾಕೆ, ನೀನ್ ಬರಲ್ವಾ? ನೀನ್ ಬರೋ ಹಾಗಿಲ್ಲ. ಯಾಕೆ? ನಮ್ ಪದ್ಧತಿ ಪ್ರಕಾರ ಹುಡ್ಗಿನ್ ನೋಡಕ್ಕೆ ಹುಡ್ಗ ಬರೋ ಹಾಗಿಲ್ಲ ದೇವಾ. ಇದ್ಯಾವ ರೂಲ್ಸ್ ಅಮ್ಮ? ಅದ್ಗೆ ಅಣ್ಣ ನಿಮ್ ಮನೆಗ್ ಬಂದಿರ್ಲಿಲ್ವಾ? ನಮ್ದೊಂದ್ ದೊಡ್ಡ ಸ್ಟೋರಿ.
ಅದನ್ ಹೇಳೋಕೆ ಒಂದಿನ ಸಾಕಾಗಲ್ಲ ಬಿಡು. ನಾವು ಹೋಗಿ ಎಲ್ಲಾ ವಿಷಯನೂ ತಿಳ್ಕೊಂಡ್ ಬರ್ತೀವಿ ದೇವಾಂಶ್. ಇನ್ನು ತಿಳ್ಕೊಳಕ್ ಏನಿದೆ ಅಪ್ಪ? ನನ್ ಶ್ರೀಯನ್ ಪ್ರೀತ್ ಸಾಯ್ತಲ್ಲ. ಅವ್ರ ಅಗರಬತ್ತಿ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಇನ್ನು ಏನೇನೋ ಮಾಡ್ತಾರೆ ಅಲ್ವಾ ಅಣ್ಣ? ಮಾತುಕತೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ ಬಿಡೋ. ನಿಮ್ಮಣ್ಣ ಫುಲ್ ಜೋಶಲ್ ರೆಡಿ ಆಗಿದ್ದಾರೆ. ನಾನೇ ಮದ್ವೆ ಗಂಡು ಅನ್ಕೋತಾರೆ ಅಂತನಾ? ಅನ್ಕೊಂಡ್ರೆ ಏನ್ ಉಪಯೋಗ ಹೇಳಿ? ಇಟ್ಸ್ ವೇಸ್ಟ್ ಆಫ್ ಟೈಮ್.